ಕಂದ ನಾನು ಸೀರೆನ ತೋರಿಸ್ಬೇಕಾದ್ರೆ ಬಂದು ನನ್ನ ಕಾಣ್ತಾನೆ. ಆ ಸೀರೆ ಉಟ್ಕೊಳ ಮಮ್ಮಿ, ಪ್ಲೀಸ್ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಳ ಮಮ್ಮಿ, ಪ್ಲೀಸ್ ರೇಷ್ಮೆ ಸೀರೆ ಉಟ್ಕೊಳ ಮಮ್ಮಿ. ಇವನು ಹೇಳೋದ್ರಿಂದನೇ ಉಟ್ಕೋಬೇಕು, ರೆಡಿ ಮಾಡಿಸ್ಬೇಕು ಬ್ಲೌಸ್ ಅಂತ ಅನ್ಸುತ್ತೆ. ಇಲ್ಲ ಆದ್ರೆ ನಾನು ತಗೊಂಡಾದ್ಮೇಲೆ ಅದನ್ನ ಯಾವಾಗ ಉಟ್ಕೋತೀನಿ ಅನ್ನೋದು ನನಗೂ ಇರುತ್ತೆ ಇಲ್ಲಲ್ಲ. ಬಟ್ ಈಗ ಬಿಸಿ ಸೈಡಲ್ಲಿ ಸ್ಕೂಲು, ಮನೆ ಕೆಲಸ, ಮಗನ ವರ್ಕು, ಸೊ ಇದ್ರಲ್ಲಿ ನನಗೆ ಯಾವ ಟೈಮ್ ಸಿಗ್ತಾ ಇಲ್ಲ. ಸೀರೆ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಆದ್ರೆ ಏನ್ ಮಾಡೋದು, ಮಗು ಸ್ಪೆಷಲ್ ಸೀರೆ ಉಟ್ಕೋ ಅಂತ ಹೇಳುತ್ತೆ. ಯಾವ್ದಾರು ಫಂಕ್ಷನ್ ಹೋಗ್ಬೇಕಾದ್ರೆ ಯಾವ ಸೀರೆ ಉಟ್ಕೊಳ್ಳಿ ಮಗ, ಇದು ಉಟ್ಕೊಳ್ಳ ಅಂತಂದಾಗ ಆಗ ಮಮ್ಮಿ ಮೈಸೂರು ಸಿಲ್ಕ್ ಉಟ್ಕೋ, ಮಮ್ಮಿ ರೇಷ್ಮೆ ಸೀರೆ ಉಟ್ಕೋ, ಮಮ್ಮಿ ರೆಡ್ ಕಲರ್ ಉಟ್ಕೋ. ಅದಕ್ಕೆ ಒಂದು ರೆಡ್ ಕಲರ್ ಸೀರೆ ಕಲೆಕ್ಷನ್ ಮಾಡಿ ಪರ್ಪಲ್ಲು, ರೆಡ್, ಪಿಂಕು ಎಲ್ಲ ಕಲೆಕ್ಷನ್ ಮಾಡಿದ್ದೀನಿ. ಬಟ್ ರೆಡ್ಡೇ ಇಲ್ಲ ನನ್ನ ಹತ್ರ, ತಗೊಳ್ತೇನೆ. ಥ್ಯಾಂಕ್ ಯು. ಸಾಕು ಸರಿ. ನಾನು ಬಿಡುದಿಲ್ಲ. ಹಲೋ ಗೆಳತಿಯರಿ, ಹಲೋ ಗೆಳತಿಯರೇ, ಈ ರೀತಿ ಇರ್ತದೆ ಅದು ನೋಡಿ ಮಾಡ್ತಾ ಈ ಇದ್ದೀನಿ. ರೀತಿ ಸೀರೀಸ್ ಮಾಡ್ತಿದ್ದೀರಿ. ಸರಿ ಆಯ್ತು. ಸರಿ ಆಯ್ತು. ಈ ತರ ಮುಚ್ಕೊಂಡು ಅವನಿಗೊಂದು ಅವಾಜ್ ಹಾಕಿ ಬಂದೆ. ಸರಿ, ಇಲ್ಲಿ ನೋಡ್ರಿ, ಈಗ ಡೈಲಿ ನಿಮಗೆ ಮೈಸೂರು ಸಿಲ್ಕ್ ಸಾರಿಗಳದ್ದು ಒಂದು ನನ್ನ ಯಾವಾಗ ಕಲೆಕ್ಟ್ ಮಾಡ್ತೀನಿ ತೋರಿಸ್ತಿರ್ತೀನಿ. ಬಟ್ ಇವತ್ತು ನಾನು ನಿಮಗೆ ಬೇರೆ ರೀತಿಯಲ್ಲಿ ಇರುವಂತಹ ಒಂದು ಸೀರೆಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ತುಂಬಾ ಚೆನ್ನಾಗಿ ಕಲರ್ ಇದು ನಂದು, ಇದು ನನ್ನದು, ಇದು ನನ್ನದು, ಇದು ಮಗ ತೋರ್ಸಲ್ಲ ಅವ್ರಿಗೆಲ್ಲ ಫ್ರೆಂಡ್ಸ್ಗೆ. ಇಲ್ಲಿ ನೋಡಿ ಸಖಿಯೇ, ಇದು ಒಂದು ಆಕಾಶ ಕಲರ್ ಇತ್ತು, ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಸೀರೆ. ಇದಕ್ಕೆ 2000 ಸೀರೆಗಳಿದೆ. ಬಟ್ ಬಹಳ ಚೆನ್ನಾಗಿದೆ, ಲೈಟ್ ವೈಟ್, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕಿಂತ ನೋಡಿದ್ದೀವಿ ಕಾಶ್ಮೀರ ಮತ್ತು ಹ್ಯಾಂಡ್ ವರ್ಕ್ ವರ್ಕ್ ಮಾಡಿದ್ದೀನಿ. ಇದನ್ನ ಈ ತರ ಮಿಷಿನ್ ವರ್ಕ್ ತರನೇ, ಬಟ್ ಫ್ಲವರ್ಸ್ ಥ್ರೆಡ್ ಇಂದ ಮಾಡಿಗಿದೆ. ಆಮೇಲೆ ಲೈಟ್ ವೈಟ್ ಕಲರ್, ಲೈಟ್ ವೈಟ್ ಇದೆ ಸೀರೆ. ಉಟ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣ್ತೈತಿ. ಬ್ಲೌಸ್ ಹೊಲಿಸ್ಬೇಕಂತಂದ್ರೆ ಈ ರೀತಿ ಇದು ತುಂಬಾ ಫ್ಲಾಟ್ ಆಗಿರುವಂತ ಬಟ್ಟೆ ಕೊಟ್ಟಿದ್ದಾರೆ ಪ್ಲೇನ್. ಸೊ ಇದಕ್ಕೆ ಒಂದು ಸಿಂಪಲ್ ಕಲರ್ ಬ್ಲೌಸ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಂಗೆ ಯಾಕೆ ಚೂಸ್ ಮಾಡಿದೆ ಅಂತಂದ್ರೆ, ಫಸ್ಟ್ ಕಲರ್, ಸೆಕೆಂಡ್ ಸಿಲ್ವರ್ ಡಿಸೈನ್ ಇರೋದು ಯಾವುದೇ ಸಾರಿಯಲ್ಲಿ ಫಸ್ಟ್ ನೀವು ತಗೋಬೇಕು. ಅದ್ರ ಲುಕ್ಕೇ ಬೇರೆ. ಆಲ್ಮೋಸ್ಟ್ ಎಲ್ಲ ಸಾರಿ